ನಮಸ್ಕಾರ ಸ್ನೇಹಿತರೆ. ಇರಾನ್ ಕೋಪಕ್ಕೆ ಗಲ್ಫ್ ದೇಶಗಳು ಹೊತ್ತಿ ಉರಿಯುತ್ತಿವೆ. ಸೆರಗಲ್ಲಿ ಅಮೆರಿಕದ ಕೆಂಡ ಕಟ್ಟಿಕೊಂಡ ತಪ್ಪಿಗೆ ಗಲ್ಫ್ ದೇಶಗಳು ತತ್ತರಿಸಿ ಹೋಗ್ತಿವೆ. ಆದರೆ ಲಕ್ಷಾಂತರ ಭಾರತೀಯರು ಕೂಡ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾದರೆ ಯಾವ ಗಲ್ಫ್ ದೇಶದಲ್ಲಿ ಎಷ್ಟೆಷ್ಟು ಭಾರತೀಯರು ಇದ್ದಾರೆ? ಹೆಚ್ಚು ಭಾರತೀಯರು ಇರುವ ಗಲ್ಫ್ ದೇಶ ಯಾವುದು? ಯಾವ ಕಾರಣಕ್ಕೆ ಭಾರತೀಯರು ಈ ಮುಸ್ಲಿಂ ದೇಶಗಳಲ್ಲಿ ನೆಲೆಸಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ, ಅಬುದಾಬಿ ಎಲ್ಲ ಇಲ್ಲೇ ಬರುತ್ತೆ. ಇಲ್ಲಿ ಅತಿ ಹೆಚ್ಚು ಅಂದ್ರೆ 35,50,000 ಮಂದಿ ಭಾರತೀಯರು ವಾಸ ಮಾಡ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಉದ್ಯೋಗಕ್ಕಾಗಿ ಹೋಗ್ತಾರೆ. ಯಾಕಂದ್ರೆ UAE ನಲ್ಲಿ ಭಾರತಕ್ಕಿಂತ 3-4 ಪಟ್ಟು ಹೆಚ್ಚು ಸಂಬಳ ಸಿಗುತ್ತೆ. ಹೀಗಾಗಿ ಪೆಟ್ರೋಲಿಯಂ, IT, ಆರೋಗ್ಯ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಹೋಗ್ತಾರೆ. ಇನ್ನು ಕೆಲವರು ತೆರಿಗೆ ತಪ್ಪಿಸಿಕೊಳ್ಳಲು UAE ಆಯ್ಕೆ ಮಾಡಿಕೊಂಡ್ರೆ, ಇನ್ ಕೆಲವರು ಉತ್ತಮ ಜೀವನ ಮಟ್ಟ ಮತ್ತು ಸುರಕ್ಷತೆಗಾಗಿ ಇಲ್ಲಿ ನೆಲೆಸ್ತಾರೆ. ಸೌದಿ ಅರೇಬಿಯಾ, ಗಲ್ಫ್ ದೇಶಗಳಲ್ಲೇ ಅತಿ ದೊಡ್ಡ ದೇಶವಾದ ಸೌದಿಯಲ್ಲಿ 26 ಲಕ್ಷ ಭಾರತೀಯರು ವಿವಿಧ ಕಾರಣಗಳಿಂದ ನೆಲೆಸಿದ್ದಾರೆ. ಇಲ್ಲಿ ತೈಲ ಮತ್ತು ಅನಿಲ ಕ್ಷೇತ್ರಗಳಲ್ಲದೆ ಕಟ್ಟಡ ನಿರ್ಮಾಣ, ಆರೋಗ್ಯ, IT, ಶಿಕ್ಷಣ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲೂ ಹೆಚ್ಚಿನ ಉದ್ಯೋಗದ ಅವಕಾಶಗಳಿವೆ. ಅದು ಅಲ್ಲದೆ ಮುಸ್ಲಿಮರ ಪವಿತ್ರ ಸ್ಥಳಗಳಾದ ಮೆಕ್ಕಾ ಮತ್ತು ಮದೀನಾ ಕೂಡ ಇಲ್ಲೇ ಇದೆ. ಇಲ್ಲಿಗೆ ವೀಸಾನು ಸುಲಭವಾಗಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಇನ್ಕಮ್ ಮೇಲೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಹೀಗಾಗಿ ಭಾರತೀಯರು ಸೌದಿಯಲ್ಲಿ ನೆಲೆಸ್ತಿದ್ದಾರೆ. ಕುವೈತ್, ಇಲ್ಲಿ 10,20,000 ಭಾರತೀಯರು ವಿವಿಧ ಕಾರಣಗಳಿಂದ ನೆಲೆಸಿದ್ದಾರೆ. ಕುವೈತ್ ಒಟ್ಟು ಜನಸಂಖ್ಯೆ 48 ಲಕ್ಷದಷ್ಟಿದ್ದು ಭಾರತೀಯರೇ 21% ನಷ್ಟು ತುಂಬಿದ್ದಾರೆ. ಆರ್ಥಿಕ ಭದ್ರತೆ, ಒಳ್ಳೆಯ ಸಂಬಳ ಮತ್ತು ಕಡಿಮೆ ಟ್ಯಾಕ್ಸ್ ಇದಕ್ಕೆ ಕಾರಣವಾಗಿದೆ. ಇಲ್ಲಿ 26ಕ್ಕೂ ಹೆಚ್ಚು CBSE ಪಠ್ಯಕ್ರಮದ ಶಾಲೆಗಳಿದ್ದು ಭಾರತೀಯರು ಕುಟುಂಬದೊಂದಿಗೆ ನೆಲೆಸಲು ಸಾಧ್ಯವಾಗುತ್ತೆ. ಮನೆಗೆಲಸ, ಸಾರಿಗೆ, ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸೇರಿದಂತೆ ವ್ಯಾಪಾರದಲ್ಲೂ ಭಾರತೀಯರು ತೊಡಗಿಸಿಕೊಂಡಿದ್ದಾರೆ. ಒಮನ್ನಲ್ಲಿ 8 ಲಕ್ಷದಷ್ಟು ಭಾರತೀಯರು ವಾಸ ಮಾಡ್ತಿದ್ದಾರೆ. ಬೇರೆ ಗಲ್ಫ್ ದೇಶಗಳಲ್ಲಿ ಇರುವಂತೆ ಒಮನ್ನಲ್ಲೂ ಕಡಿಮೆ ಟ್ಯಾಕ್ಸ್ ಮತ್ತು ಒಳ್ಳೆಯ ಸಂಬಳ ಸಿಗುತ್ತೆ. ಆದರೆ ಬೇರೆ ಗಲ್ಫ್ ದೇಶಗಳಿಗೆ ಹೋಲಿಸಿದ್ರೆ ಇಲ್ಲಿ ಜೀವಿಸಲು ಕಡಿಮೆ ಖರ್ಚಾಗುತ್ತೆ. ಹೀಗಾಗಿ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಒಮನ್ನಲ್ಲಿ ನೆಲೆಸಿದ್ದಾರೆ. ಉಳಿದ ಗಲ್ಫ್ ದೇಶಗಳಂತೆ ಇಲ್ಲೂ ಅಷ್ಟೇ ಭಾರತೀಯರು ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಕತಾರ್, ಗಲ್ಫ್ ದೇಶ ಕತಾರ್ನಲ್ಲಿ 7,50,000 ಮಂದಿ ಭಾರತೀಯರು ನೆಲೆಸಿದ್ದಾರೆ. ಹೋಟೆಲ್ಗಳಲ್ಲಿ ಶೆಫ್ ಆಗಿ, ಮಾಲ್ಗಳಲ್ಲಿ ಸೇಲ್ ಎಕ್ಸಿಕ್ಯೂಟಿವ್ ಆಗಿ, ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಹೆಚ್ಚು ಸಂಬಳ ಸಿಗೋದು ಕತಾರ್ಗೆ ವಲಸೆ ಹೋಗಲು ಪ್ರಮುಖ ಕಾರಣವಾಗಿದೆ. ಬಹರೇನ್, ಗಲ್ಫ್ ದೇಶಗಳ ಪೈಕಿ ಅತಿ ಕಡಿಮೆ ಭಾರತೀಯರು ಇರೋದು ಅಂದ್ರೆ ಅದು ಬಹರೇನ್ನಲ್ಲಿ. ಇಲ್ಲಿ ಸುಮಾರು 3,30,000 ಭಾರತೀಯರು ವಾಸ ಮಾಡ್ತಿದ್ದಾರೆ. ಎಲ್ಲಾ ಗಲ್ಫ್ ದೇಶಗಳಿಗೆ ಹೋಲಿಸಿದ್ರೆ ಬಹರೇನ್ ಉದಾರ ಮತ್ತು ಸಹಿಷ್ಣು ದೇಶ ಅಂತ ಫೇಮಸ್ ಆಗಿದೆ. ಅಂದ್ರೆ ಇಲ್ಲಿ ಯಾವ ಧರ್ಮದವರು ಬೇಕಿದ್ರೂ ಆರಾಮವಾಗಿ ಇರಬಹುದು. ದುಬೈ, ಸೌದಿಗೆ ಹೋಲಿಸಿದ್ರೆ ಇಲ್ಲಿ ಮನೆ ಬಾಡಿಗೆ ಮತ್ತು ದೈನಂದಿನ ಖರ್ಚು ವೆಚ್ಚ ಕಡಿಮೆ ಇದೆ. ಹೀಗಾಗಿ ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಗಲ್ಫ್ ದೇಶಗಳ ಪೈಕಿ ಯಾವ ದೇಶದಲ್ಲಿ ಎಷ್ಟೆಷ್ಟು ಭಾರತೀಯರು ಇದ್ದಾರೆ, ಏನೇನ್ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.